ಹೊಲದಲ್ಲಿ ಬೆಳೆಯಿಲ್ಲ, ಕೈಯಲ್ಲಿ ಕಾಸಿಲ್ಲ, ನಿತ್ಯ ಬದುಕು ಸಾಗಿಸೋದೇ ಕಷ್ಟವಾಗಿದೆ. ಒಂದೊತ್ತಿನ ಊಟಕ್ಕೂ ಸಂಕಷ್ಟ ಎದುರಾಗಿದೆ. ಬರ ಅನ್ನೋದು ಬಡ ಕಾರ್ಮಿಕರನ್ನ ಕಿತ್ತು ತಿಂತಾ ಇದ್ದು, ಕಾರ್ಮಿಕರು ಊರುಗಳನ್ನೇ ಖಾಲಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಒಣಗಿ ಹೋಗ್ತಾ ಇರೋ ಬೆಳೆಯನ್ನ ರೈತರೇ ನಾಶಪಡಿಸ್ತಾ ಇದ್ದಾರೆ. ಬೃಹತ್ ಕೆರೆಯಲ್ಲಿ ಒಂದೇ ಒಂದು ಹನಿ ನೀರು ಕಾಣ್ತಿಲ್ಲ. ಬಿತ್ತಿದ ಬೆಳೆ ಬದುಕುಳಿಯಲೇ ಇಲ್ಲ. ಬಾಡೋಕೆ ಕೆಲಸ ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ. ಹೀಗಾಗಿ ಜನ ಊರು ಬಿಡೋ ಸ್ಥಿತಿ ಎದುರಾಗಿದೆ. ಇಡೀ ಊರೇ ಖಾಲಿಯಾಗಿದೆ. ಬಾರದ ಮಳೆ, ಉಳಿಯದ ಬೆಳೆ, 65,000 ಜನ ಕೊಳೆ. ಭೀಕರ ಬರಗಾಲಕ್ಕೆ ರಾಯಚೂರು ಜಿಲ್ಲೆ ಹಳ್ಳಿಗಳು ಖಾಲಿ. ಸಮೃದ್ಧ ಮಳೆಗಾಲವಿದ್ರೂ ರಾಯಚೂರು ಜಿಲ್ಲೆಯಲ್ಲಿ ಸಂಕಷ್ಟ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಭೀಕರ ಬರಗಾಲದ ವೇಳೆ ಇಲ್ಲಿನ ಜನರ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುತ್ತೆ. ಈಗಾಗಿರುವುದು ಅದೇ. ಜಿಲ್ಲೆಯಲ್ಲಿ ಮಳೆಯಿಲ್ಲದೆ ರೈತರು ಕಂಗಾಲಾಗಿದ್ದಾರೆ. ತೊಗರಿ, ಹತ್ತಿ, ಜೋಳ, ಸಜ್ಜೆ ಬಿತ್ತನೆ ಮಾಡಿದ್ದ ರೈತರು ಮಳೆಯಿಲ್ಲದೆ ತೊಂದರೆಗೆ ಒಳಗಾಗಿದ್ದಾರೆ. ಕೈಯಲ್ಲಿದ್ದ ಅಲ್ಪ ಸ್ವಲ್ಪ ಹಣವನ್ನ ಭೂಮಿಗೆ ಹಾಕಿದ್ದ ರೈತರು ಖಾಲಿ ಕೈ ಮಾಡಿ ಕೂತಿದ್ರು. ಮಳೆ ಬರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಈಗ ಊರುಗಳನ್ನೇ ತೊರಿತಾ ಇದ್ದಾರೆ. ರಾಯಚೂರು ಜಿಲ್ಲೆಯಾದ್ಯಂತ 65,000 ಜನ ಬೆಂಗಳೂರು, ಮುಂಬೈಯಂತ ಮಹಾನಗರಗಳಲ್ಲಿ ಕೆಲಸ ಹುಡುಕಿಕೊಂಡು ಗುಳೆ ಹೋಗಿದ್ದಾರೆ. ಅದರಲ್ಲೂ ಲಿಂಗಸುಗೂರು ತಾಲೂಕೊಂದರಲ್ಲೇ ಬರೋಬ್ಬರಿ 40,000 ಜನ ಊರು ಬಿಟ್ಟಿದ್ದಾರೆ. ಪ್ರತಿ ವರ್ಷ 60,000ರಿಂದ 65,000 ಜನ ಗುಳೆ ಹೋಗ್ತಾ ಇದ್ದಾರೆ ನಮ್ಮ ಇದರಿಂದ ಜಿಲ್ಲೆಯಿಂದ. ಲಿಂಗಸೂರು ತಾಲೂಕದಲ್ಲಿ ಅಷ್ಟೇ 40,000 ಜನ ಗುಳೆ ಹೋಗ್ತಾರೆ ಪ್ರತಿ ವರ್ಷ. ಆದರೆ ಈ ವರ್ಷ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಈ ವರ್ಷ ಅಷ್ಟು ಬರಗಾಲ ಬಹುಶಃ ನಾವು ಇಲ್ಲಿ ಈ ಸುಮಾರು 10-15 ವರ್ಷದಿಂದ ಕಂಡಿರಲಿಲ್ಲ. ಅಂಥ ಬರಗಾಲ ಈ ಸಲ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀನಿ, ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗನೆ ಬರಗಾಲವನ್ನು ಘೋಷಣೆ ಮಾಡಿ ಇಲ್ಲಿರ್ತಕ್ಕಂಥ ರೈತರ ಸಾಲ ಮನ್ನಾ ಮಾಡಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಈರುಳ್ಳಿ ಬೆಳೆ ನಾಶ ಮಾಡಿದ ರೈತ. ಇತ್ತ ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ರೈತರು ಈರುಳ್ಳಿ, ಮೆಣಸಿನಕಾಯಿ ಅಂತ ಬಿತ್ತನೆ ಮಾಡಿದ್ರು. ಆದರೆ ಬೆಳೆ ಮೇಲಕ್ಕೆ ಕೇಳಲೇ ಇಲ್ಲ. 50,000 ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದ ಸಿದ್ದಪ್ಪ ಅನ್ನೋ ರೈತ ಎಂದು ಟ್ರ್ಯಾಕ್ಟರ್ನಿಂದ ಬೆಳೆ ನಾಶ ಮಾಡಿದ್ರು. ನಮ್ದು 2 ಎಕರೆ 10 ಗುಂಟೆ ಒಳಗೆ ಈರುಳ್ಳಿ ಮತ್ತು ಮೆಣಸಿನ ಗಿಡ ಬಿತ್ತಿದ್ವಿ. ಈ ವರ್ಷ ತೀವ್ರ ಬರಗಾಲದಿಂದ ನಮ್ಮದು ಬೆಳೆ ಎಲ್ಲ ಪೂರ್ತಿ ಒಣಗಿ ಹೋಗೈತಿ. ಹೀಗಾಗಿ 2 ತಿಂಗಳಾಯ್ತು ನಾವು ಬಿತ್ತಿ, ಯಾವುದೂ ಪೀಕ್ ಬರ್ತಾನೆ ಮುಂದಲ್ದು ನಮಗೆ ಭರವಸೆ ಇಲ್ಲ. ಹೀಗಾಗಿ ನಾನು ನನ್ನ ಸ್ವಂತ ಟ್ರ್ಯಾಕ್ಟರ್ ತೊಗೊಂಡು ನನ್ನ ಹೊಲನ ನಾನು ಬಿತ್ತಿದಂಥ ಬೆಳೆಯನ್ನು ನಾಶ ಮಾಡಕತ್ತೀನಿ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಕೆರೆಗಳೇ ರೈತರ ಜೀವನಾಡಿ. ಅದರಲ್ಲೂ ಹೇಮಾವತಿ ನೀರು ಬಳಸಿ ಕೆರೆಗಳನ್ನು ತುಂಬಿಸಲಾಗ್ತಾ ಇತ್ತು. ಆದರೆ ಮಳೆ ಇಲ್ಲದ ಕಾರಣ ಕೆರೆಗಳೆಲ್ಲ ಖಾಲಿಯಾಗಿದೆ. ತುಮಕೂರಿನ ಮರಳೂರು ದಿಣ್ಣೆ ಕೆರೆ ಹೇಗೆ ಒಣಗಿ ನಿಂತಿದೆ ನೋಡಿ. ತುಮಕೂರು ನಗರದಲ್ಲಿ ಇರುವಂತಹ ಮರಳೂರು ದಿಣ್ಣೆ ಕೆರೆಯ ಬಳಿ ಇದ್ದಾನೆ. ಇಲ್ಲಿನ ವಸ್ತುಸ್ಥಿತಿಯನ್ನು ನೀವು ನೋಡೋದಾದರೆ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಏನು ಮರಳೂರು ದಿಣ್ಣೆ ಸುತ್ತಮುತ್ತದ ಗ್ರಾಮಗಳಲ್ಲಿನ ಜನರು ಕೂಡ ಬಳಕೆ ಮಾಡ್ತಾ ಇದ್ದಂತಹ ನೀರು ಕೂಡ ಈಗ ಇಲ್ಲದಂತಾಗಿರುವಂಥದ್ದು ನೀವು ನೋಡ್ಬೋದು. ಸಂದರ್ಭ ಯಾವ ರೀತಿಯಾಗಿ ಇದೆ ಅಂತೇಳಿ ಬಹುತೇಕವಾಗಿ ತುಮಕೂರಿನ ಜನ ಹೇಮಾವತಿ ನೀರನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಾ ಇರುವಂಥದ್ದು. ಆದರೆ ಈಗ ಆಗಿರುವಂಥ ಒಂದು ಸಂಕಷ್ಟ ಏನಾಗಿದೆ, ಸಂಪೂರ್ಣವಾಗಿ ನೀರಿಗಾಗಿ ಹಾಹಾಕಾರ ಪಡುವಂತಹ ಒಂದು ಸಂದರ್ಭ ಸೃಷ್ಟಿಯಾಗಿರುವಂಥದ್ದು. ಮಳೆಗಾಗಿ ದೇವರ ಮೊರೆ, ಗಂಗೆ ಪೂಜೆ. ಚಿತ್ರದುರ್ಗಕ್ಕೂ ಮಳೆರಾಯ ಕಾಲಿಟ್ಟಿಲ್ಲ. ಸಂಕಷ್ಟದಲ್ಲಿರೋ ರೈತರು ಇಂದು ದೇವರ ಮೊರೆ ಹೋಗಿದ್ರು. ಹಿರಿಯೂರು ತಾಲೂಕಿನ ಕೋವಿರಹಟ್ಟಿ ಗ್ರಾಮದಲ್ಲಿ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ವೆಜ್ ಹಾಗೂ ನಾನ್ ವೆಜ್ ಅಂತ ಭರ್ಜರಿ ಊಟವನ್ನ ಮಾಡಲಾಗಿತ್ತು. ಹೀಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಬರದಿಂದ ತತ್ತರಿಸಿದ್ದು ಜನ ಊರು ಬಿಡ್ತಿದ್ದಾರೆ. ಸರ್ಕಾರ ಏನಾದರೂ ರೈತರ ನೆರವಿಗೆ ಬರಬೇಕಾಗಿದೆ. ಬ್ಯೂರೋ ರಿಪೋರ್ಟ್, TV9.